ಅಭಿಮಾನ ಇರೋದು ನಿಮಗಲ್ವಾ? ನಿಮ್ಮ ಎದೆ ಮೇಲೆ ಹಾಕಿಸ್ಕೊಳ್ಳಿ ಟ್ಯಾಟೂನ. ನೀವೇ ಕೈದಿ ಡ್ರೆಸ್ ಹಾಕ್ಕೊಂಡು ನೀವೇ ಫೋಟೋಶೂಟ್ ಮಾಡಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಏನು ಸಮಸ್ಯೆ ಇದೆ? ನಿಮ್ಮ ಅಭಿಮಾನ ತೋರಿಸುವ ರೀತಿ ಅದು ತಪ್ಪಿಲ್ಲ. ಅದೇ ಹೇಳ್ತೀನಲ್ಲ, ದರ್ಶನ್ ಅವರೇ ಹೊರಗಡೆ ಬಂದು ಆ ಫೋಟೋ ನೋಡಿದ್ರೆ ದೇವರಾಣೆ ನಾನು ಹೇಳ್ತೀನಲ್ಲ, ಅವ್ರ ಕೋಪ ಬಂದೇ ಬರುತ್ತೆ. ಏನು ಮಾಡ್ತಾ ಇದ್ದೀರಿ? ಏನು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀರಾ? ಇದೇನು ಸುಮ್ಮನೆ ಆಗಲ್ಲ. ನನ್ನ ಪ್ರಕಾರ ಈಗ ಮಕ್ಕಳ ಆಯೋಗಕ್ಕೆ ಹೋಗುತ್ತೆ, ಜುವೆಲೈನ್ ಆ್ಯಕ್ಟ್ ಪ್ರಕಾರ ಇದ್ರ ಮೇಲೆ ಕೇಸ್ ಆಗುತ್ತೆ, ದಂಡ ಆಗುತ್ತೆ. ಅಭಿಮಾನವನ್ನು ತೋರಿಸುವ ಸಲುವಾಗಿ ನಿಮ್ಮ ಅಭಿಮಾನವನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಆ ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡಬೇಡಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಿನ್ನೆಯಿಂದ ಒಂದು ಫೋಟೋ ವೈರಲ್ ಆಗ್ತಾ ಇದೆ. ಕೆಲವು ಕಡೆ ಆ ಮಗುವಿನ ಫೋಟೋನ ಬ್ಲರ್ ಮಾಡಿ ಹಾಕ್ತಿದ್ದಾರೆ, ಕೆಲವು ಕಡೆ ಹಾಗೆ ಆ ಮಗುವಿನ ಫೋಟೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ದರ್ಶನ್ ಅವರಿಗೆ ಕೊಟ್ಟಿರುವಂತಹ ಕೈದಿ ನಂಬರ್ 6106. ಆ ನಂಬರನ್ನು ಆ ಮಗುವಿನ ಬಟ್ಟೆ ಮೇಲೆ ಹಾಕಿ ಅದ್ರ ಪಕ್ಕದಲ್ಲಿ ಒಂದು ಬೇಡಿ ಥರ ಇಟ್ಬಿಟ್ಟು ಅದಕ್ಕೊಂದು ಬಿಳಿ ಬಟ್ಟೆ ಹಾಕಿ ಅದರದೊಂದು ಫೋಟೋ ಶೂಟ್ ಮಾಡಿ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ. ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಮಗುವಿನ ತಂದೆಯಾಗಿ ನಾನು ಮಾತಾಡ್ತಾ ಇರೋದು, ಇದು ಜರ್ನಲಿಸ್ಟು ಅವೆಲ್ಲ ಸೈಡಿಗೆ ಇಟ್ಬಿಡೋಣ. ಆ ಪೋಷಕರು ನಿಜವಾಗ್ಲೂ ಹೊಟ್ಟೆಗೆ ಏನು ತಿಂತಾರೆ ಅಂತ. ಆ ಮಗು ಇನ್ನೂ ಜಗತ್ತು ನೋಡಿಲ್ಲ, ಅದಕ್ಕೆ ದರ್ಶನ್ ಯಾರು ಗೊತ್ತಿಲ್ಲ, ಇನ್ನೂ ತಂದೆ ತಾಯಿನ ಪತ್ತೆ ಹಚ್ಚೋಕ್ಕೂ ಅದು ಕಷ್ಟಪಡ್ತಾ ಇರ್ಬೋದು. ಆ ವಯಸ್ಸಿನ ಮಗು ಅದು. ಆ ಮಗುಗೆ ನಿಮ್ಮ ಅಭಿಮಾನವನ್ನು ತೋರ್ಪಡಿಕೆಗೆ ಆ ಮಗುವಿಗೆ ಒಂದು ಕೈದಿ ನಂಬರನ್ನು ಹಾಕಿ ಬೇಡಿಯನ್ನು ಇಟ್ಟು, ನಿಜವಾಗ್ಲೂ ಹೇಳ, ದರ್ಶನ್ ಅವರು ಇದನ್ನು ನೋಡಿದ್ರೆ ಹೊರಗಡೆ ಬಂದು ಕರ್ಸಿ ಚಪ್ಪಲಿ ಹೊಡಿತಾರೆ. ದರ್ಶನ್ ಅವರು ಹೊರಗಡೆ ಬಂದು ಈ ಫೋಟೋ ನೋಡಿದ್ದೆ ಆದರೆ ಕರ್ಸಿ ಚಪ್ಪಲಿ ಹೊಡಿತಾರೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಯಾರೋ ಫ್ಯಾನು ಟ್ಯಾಟೂ ಹಾಕ್ಸ್ಕೊತಾ ಇದ್ದಾರೆ, ಓಕೆ, ನಿಮ್ಮ ಇಷ್ಟ. ಯಾಕಂದರೆ ನಿಮಗೆ ಬುದ್ಧಿ ಬಂದಿದೆ, ನಿಮಗೆ ನಾನು ಮಾಡ್ತಿರೋದು ಸರಿನೋ ತಪ್ಪೋ ಗೊತ್ತಿದೆ, ನೀವು ಮಾಡಿ. ಗಾಡಿ ಮೇಲೆ 6106 ಅಂತ ನಂಬರ್ ಹಾಕ್ಸ್ಕೊಳ್ತಾ ಇದ್ದಾರೆ, ಓಕೆ ಫೈನ್, ಹಾಕ್ಸ್ಕೊಳ್ಳಿ. ಯಾಕಂದರೆ ನಿಮ್ಮ ಗಾಡಿ, ನಿಮ್ಗೆ ಗೊತ್ತಿದೆ ಸರಿನಾ ತಪ್ಪಾ ಅಂತ, ಓಕೆ ಫೈನ್. ಅದಕ್ಕೆ ಅಂದರೆ ನಿಮ್ಗೆ ಅವ್ರ ಮೇಲಿರುವ ಅಭಿಮಾನವನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಅನ್ನೋ ಥರದಲ್ಲಿ ಅದನ್ನು ಮಾಡ್ತಾ ಇದ್ದೀರಾ, ಓಕೆ ಫೈನ್. ಬಟ್ ಆ ಮಗು ಕೇಳ್ತಾ ನಿಮಗೆ ಅಭಿಮಾನಕ್ಕೆ ಆ ಮಗುಗೆ ದರ್ಶನ್ ಅಂತ ಹೆಸರಿಡಬೇಕಾ? ಇಡಿ, ತೊಂದರೆ ಇಲ್ಲ. ಇವತ್ತೇನೋ ಇನ್ಸಿಡೆಂಟ್ ಆಗಿದೆ, ಬಟ್ ಹೀ ಈಸ್ ಅ ಸಾಧಕನೇ, ಏನೊಂದು ಸಾಧನೆ ಮಾಡಿರೋರೆ ಅವರು. ಇವತ್ತು ಒಂದು ಆರೋಪದಲ್ಲಿ ಸಿಕ್ಕಾಕೊಂಡು ಒಂದು ಕೊಲೆ ಆರೋಪದಲ್ಲಿ ಜೈಲಲ್ಲಿದ್ದಾರೆ, ಓಕೆ. ಬಟ್ ಏನಾಗುತ್ತೆ, ಏನು ಬಿಡುತ್ತೆ, ನ್ಯಾಯಾಂಗ ವ್ಯವಸ್ಥೆ ಏನು ಹೇಳುತ್ತೆ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ, ಅದು ಸೆಕೆಂಡ್ರಿ. ಆದರೆ ಒಂದು ಆರೋಪಿ ಸ್ಥಾನದಲ್ಲಿರುವ ದರ್ಶನ್ ಅವರಿಗೆ ಕೊಟ್ಟಂತಹ ಖೈದಿ ನಂಬರನ್ನು ಇನ್ನೂ ಮಾತನಾಡಲು ಬರದ ಈಗ ತಾನೇ ಕಂಡುಬಿಟ್ಟಿರುವ ಮಗುವಿಗೆ ಅದರ ನಂಬರನ್ನು ಹಾಕಿಸಿ, ಅದರ ಬೇಡಿಯನ್ನು ಇಟ್ಟಿಸಿ, ಅದರ ಪಕ್ಕದಲ್ಲಿ ಬೇಡಿಯನ್ನು ಇಟ್ಟು ಏನು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀರಿ? ಈ ವಿಡಿಯೋನ ಆ ಪೋಷಕರು ತಲುಪಿದ್ರೆ ದಯವಿಟ್ಟು ನಾನು ನಿಮ್ಮ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ, ಏನು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತಿದ್ದೀರಿ ಹೇಳಿ? ಮಕ್ಕಳಿಗೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಅಂತ ಮಾಡ್ತಾರೆ. ಆವಾಗ ಸುಭಾಷ್ ಚಂದ್ರ ಬೋಸ್ ಥರ, ಗಾಂಧಿಯವರ ಥರ, ಅಂಬೇಡ್ಕರ್ ಥರ, ನೆಹರು ಅವರ ಥರ, ಇಂದಿರಾ ಗಾಂಧಿಯವರ ಥರ, ಟಿಪ್ಪು ಸುಲ್ತಾನ್ ಥರ, ವೀರ ಸಾವರ್ಕರ್ ಥರ, ರಾಮನ ಥರ, ಸಾಂತಾ ಕ್ಲಾಸ್ನ ಥರ ಫ್ಯಾನ್ಸಿ ಡ್ರೆಸ್ ಮಾಡೋದು, ವೇಷಭೂಷಣ ಸ್ಪರ್ಧೆ. ಅಂದರೆ ಇದು ನಾಳೆ ದಿನ ನೀವು ಸ್ಕೂಲಲ್ಲೂ ಇದನ್ನು ಟ್ರೆಂಡ್ ಮಾಡ್ತೀರಾ? ಅಂದರೆ ಜೈಲ್ ಡ್ರೆಸ್ ಹಾಕ್ಕೊಂಡು ಕೈದಿ ನಂಬರ್ 6106 ಅಂತ ಹಾಕ್ಕೊಂಡು ಕೈಯಲ್ಲಿ ಬೇಡಿ ಹಿಡ್ಕೊಂಡು ಹೋಗೋ ಥರದ ಟ್ರೆಂಡ್ ಸೆಟ್ ಮಾಡಬೇಕು ಅಂತ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ ಹೇಗೆ? ನಿಜವಾಗ್ಲೂ ನೀವು ಯಾರಾದರೂ ಆಗಿರಿ, ನೀವು ಪೋಷಕರು, ಬಟ್ ದಿಸ್ ಇಸ್ ನಾಟ್ ರೈಟ್. ಒಂದ್ಸಲಿ ನೀವೇ ಯೋಚನೆ ಮಾಡಿ, ಏನು ಮಾಡಿಬಿಟ್ವಿ ನಾವು ಅಂತ. ಆ ಮಗು ನಾಳೆ ದಿನ ದೊಡ್ಡದಾಗ್ಬೋದು, ಸಮಾಜದಲ್ಲಿ ಅದಕ್ಕೆ ಒಂದು ಸ್ಥಾನಮಾನ ಸಿಕ್ಕಬೇಕು ಅನ್ನೋ ಟೈಮ್ನಲ್ಲಿ ಇದು ಮಾನಸಿಕವಾಗಿ ಕುಗ್ಗಿಸ್ಬೋದು ಆ ಮಗುನ. ಯಾರೋ ಹೇಳ್ಬೋದು, ನಿಂದೇ ಫೋಟೋ ಅಲ್ವಾ ವೈರಲ್ ಆಗಿದ್ದು ಖೈದಿ ಡ್ರೆಸ್ಸಲ್ಲಿ ಅಂತ. ಆ ಮಗು ಏನು ಮಾಡಿತ್ತು ಕೇಳ್ತಾ ನಿಮಗೆ? ಕೃಷ್ಣನ ಡ್ರೆಸ್ ಹಾಕ್ರಿ, ಚೆಂದ ಕಾಣುತ್ತೆ. ನನ್ನ ಮಗನಿಗೂ ಹಾಕ್ತಿದ್ದೆ, ನಾನು ಹಾಕ್ತೀನಿ ಈಗಲೂ. ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನ ಡ್ರೆಸ್ ಹಾಕಿ ಫೋಟೋ ತೆಗಿತೀನಿ, ಚೆನ್ನಾಗಿ ಕಾಣುತ್ತೆ. ಇರುತ್ತೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಡ್ರೆಸ್ ಹಾಕಿ ಫೋಟೋ ತೆಗಿತಾರೆ, ಚೆಂದ ಕಾಣುತ್ತೆ. ಇದು ಯಾವುದು ರೀ? ಅಭಿಮಾನ ಇರೋದು ನಿಮಗಲ್ವಾ? ನಿಮ್ಮ ಎದೆ ಮೇಲೆ ಹಾಕ್ಸ್ಕೊಳ್ಳಿ ಟ್ಯಾಟೂನ. ನೀವೇ ಕೈದಿ ಡ್ರೆಸ್ ಹಾಕ್ಕೊಂಡು ನೀವೇ ಫೋಟೋ ಶೂಟ್ ಮಾಡಿಸ್ಕೊಳ್ಳಿ, ನೋ ಪ್ರಾಬ್ಲಮ್. ಏನು ಸಮಸ್ಯೆ ಇದೆ? ನಿಮ್ಮ ಅಭಿಮಾನ ತೋರಿಸುವ ರೀತಿ ಅದು ತಪ್ಪಿಲ್ಲ. ಇನ್ಫ್ಯಾಕ್ಟ್ ನಾನು ಇದು ಹೇಳೋದನ್ನು ದರ್ಶನ್ ಅಭಿಮಾನಿಗಳು ಇದನ್ನು ಒಪ್ಕೋತಾರೆ ಅಂತ ಅನಿಸುತ್ತೆ. ಅದೇ ಹೇಳ್ತೀನಲ್ಲ, ದರ್ಶನ್ ಅವರೇ ಹೊರಗಡೆ ಬಂದು ಆ ಫೋಟೋ ನೋಡಿದ್ರೆ ದೇವರಾಣೆ ನಾನು ಹೇಳ್ತೀನಲ್ಲ, ಅವ್ರ ಕೋಪ ಬಂದೇ ಬರುತ್ತೆ. ಏನು ಮಾಡ್ತಾ ಇದ್ದೀರಿ? ಏನು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀರಾ? ಏನು ನಿಮ್ಮ ಪ್ರಕಾರ ಅವರು ಒಳಗಡೆ ಕೈದಿ ನಂಬರನ್ನು ಕೊಟ್ಟಿರೋದನ್ನು ಸಂತೋಷವಾಗಿ ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಅಥವಾ ಅದನ್ನು ಹೆಮ್ಮೆ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಅವರಿಗೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇದೆ, ಫೀಲಿಂಗ್ಸ್ ಇದೆ ಅಂತಾದರೆ ನೀವುಗಳು ಅದನ್ನು ಸಂಭ್ರಮಿಸ್ತಾ ಇರೋದ್ರಲ್ಲಿ ಏನು ಅರ್ಥ ಇದೆ? ಅದನ್ನು ಮಕ್ಕಳಿಗೆ ಇನ್ನೂ ಮಾತು ಬರೋದು ತೊದಲು ಮಾತು ಆಡದೇ ಇರೋ ಮಗುವಿಗೆ ಕೈದಿ ಡ್ರೆಸ್ ಹಾಕಿಬಿಟ್ಟು ಅದ್ರ ಪಕ್ಕದಲ್ಲಿ ಬೇಡಿ ಇಟ್ಟು ಫೋಟೋ ಶೂಟ್ ಮಾಡಿ ಏನು ಸಾಧನೆ ಮಾಡಬೇಕು ಅಂತಿದ್ದೀರಿ? ಏನು ಜಗತ್ತಿಗೆ ಹೇಳಬೇಕು ಅಂತಿದ್ದೀರಿ? ಇದೇನು ಸುಮ್ಮನೆ ಆಗಲ್ಲ. ನನ್ನ ಪ್ರಕಾರ ಈಗ ಮಕ್ಕಳ ಆಯೋಗಕ್ಕೆ ಹೋಗುತ್ತೆ, ಜುವೆಲೈನ್ ಆ್ಯಕ್ಟ್ ಪ್ರಕಾರ ಇದ್ರ ಮೇಲೆ ಕೇಸ್ ಆಗುತ್ತೆ, ದಂಡ ಆಗುತ್ತೆ.
100% ಆಗುತ್ತೆ. ನಾನು ಹೇಳಿದ್ದೀನಿ ಕೇಳಿ, 100% ಆಗುತ್ತೆ. ಬಿಕಾಸ್ ತಪ್ಪದು, ಸಂದೇಶ ತಪ್ಪಾಗಿ ಹೋಗುತ್ತೆ. ಮತ್ತು ನಾಳೆ ಆ ಮಗುವಿಗೆ ಅದರ ಪರಿಣಾಮ ಬೀರಬಹುದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಲ ಒಂದು ಫೋಟೋ ಅಥವಾ ಒಂದು ವಿಡಿಯೋ ಬಿತ್ತು ಅಂತಂದರೆ ಅದು ಶಾಶ್ವತ, ಅದು ಯಾವತ್ತಿಗೂ ಇರುತ್ತೆ, ಯಾವತ್ತಿಗೂ ಇರುತ್ತದು. ಮಾಡಬೇಡಿ ಇಂಥ ಮಿಸ್ಟೇಕ್ಗಳನ್ನು. ನಿಮ್ಮ ಅಭಿಮಾನವನ್ನು ತೋರಿಸುವ ಸಲುವಾಗಿ, ನಿಮ್ಮ ಅಭಿಮಾನವನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಆ ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡಬೇಡಿ, ಆ ಮಕ್ಕಳನ್ನು ಬಳಸ್ಕೊಳ್ಬೇಡಿ. ಅದಕ್ಕೆ ಒಂದು ಪೊಲೀಸ್ ಡ್ರೆಸ್ ಹಾಕಿ, ದಟ್ಸ್ ಗುಡ್. ಆರ್ಮಿ ಡ್ರೆಸ್ ಹಾಕಿ, ದಟ್ಸ್ ನೈಸ್. ಖೈದಿ ಡ್ರೆಸ್ ಹಾಕಿ ಒಂದು ಮಗುವಿಗೆ ಫೋಟೋ ಶೂಟ್ ಮಾಡಿ ಅದು ಸಂಭ್ರಮಿಸೋದಿದೆಯಲ್ಲ, ಅದು ನಿಮ್ಮ ದುರಭಿಮಾನಕ್ಕೆ ಆ ಮಗು ಬಲಿ ಆಗ್ತಿದೆ ಅಷ್ಟೇ. ಆ ಮಗುವನ್ನು ಬಲಿ ಮಾಡ್ತಿದ್ರೆ ಅಷ್ಟೇ. ನಿಜವಾಗ್ಲೂ ಸಖತ್ ಬೇಜಾರಾಯಿತು. ಆಮೇಲೆ ಮೋಸ್ಟ್ ಆಫ್ ದ ಸೋಷಿಯಲ್ ಮೀಡಿಯಾ ಪೇಜಸ್ ದಯವಿಟ್ಟು ಅದನ್ನು ಶೇರ್ ಮಾಡಬೇಕಾದ್ರೆ ಒಳ್ಳೆಯದೋ ಕೆಟ್ಟದೋ, ನೀವು ಅದ್ರ ಬಗ್ಗೆ ಏನು ಹೇಳಬೇಕು ಅಂತಿದ್ದೀರಿ ಅದನ್ನು ಮುಖ ಬ್ಲರ್ ಮಾಡಿ. ಅಟ್ಲೀಸ್ಟ್ ಆ ಮಗುವಿನ ಮುಖನ ಐಡೆಂಟಿಟಿಯನ್ನು ಹೊರಗಡೆ ಕೊಡಬೇಡಿ, ಹೊರಗಡೆ ತೋರಿಸ್ಬೇಡಿ. ಅದಕ್ಕಿನ್ನು 3-4 ವರ್ಷಕ್ಕೆ ಇನ್ಯಾವತ್ತೋ ಏನೋ ಅಂದರೆ ಅದು ಗೊತ್ತಾಗುತ್ತಲ್ಲ, ಒಂದು ಕಂಡುಹಿಡಿಯುತ್ತಲ್ಲ, ಇದು ನಾನು ಹಿಂಗಿದ್ದೆ ಅಂತ ಹೇಳುವಾಗ ಅದಕ್ಕೆ ಈ ಒಂದು ಎಕ್ಸಾಂಪಲ್ ಸೆಟ್ ಆಗಬಾರ್ದು, ಇದು ನಾನು ಅಂತ. ಅದೊಂದು 5ನೇ ಕ್ಲಾಸೋ 6ನೇ ಕ್ಲಾಸೋ ಹೋಗಬೇಕಾದ್ರೆ ಪಕ್ಕದಲ್ಲಿ ಕೂತಿದ್ದೆ ಯಾರೋ, ನಿಂದೊಂದು ಚೈಲ್ಡ್ಹುಡ್ ಫೋಟೋ ಜೈಲ್ ಡ್ರೆಸ್ಸಲ್ಲಿ ಇತ್ತಲ್ಲ, ನಾನು ಅದನ್ನು ನೋಡಿದ್ದೆ ಅಂತ ಹೇಳಬಾರ್ದು. ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಒಳ್ಳೆಯ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಇಂಥದ್ದನ್ನು, ನಿಮ್ಮ ಅತಿರೇಕವನ್ನು ಮಕ್ಕಳ ಮೇಲೆ ತೋರಿಸ್ಬೇಡಿ. ಅದು ನಿಮಗಷ್ಟೇ ಸೀಮಿತ ಆಗಿರಲಿ. ಯಾಕಂದರೆ ನಿಮಗೆ ಬುದ್ಧಿ ಇದೆ, ನಿಮ್ಮ ಮಕ್ಕಳಿಗೆ ಅಷ್ಟಿಲ್ಲ, ನಿಮಗಿರುವಷ್ಟಿಲ್ಲ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.